తుంగభద్ర డ్యాం గేట్ అమర్చిన కార్మికులను మంత్రి గారు సన్మానించారు. 5 రోజుల పాటు అహోరాత్రులు శ్రమించి రైతాంగం ఆందోళనను దూరం చేసిన వారికి కృతజ్ఞతా సభను జిల్లా ఇన్ఛార్జ్ మంత్రి జమీర్ అహ్మద్ ఖాన్ ఆధ్వర్యంలో ఆదివారం టీబీ డ్యాంలో ఏర్పాటు చేశారు. తుంగభద్ర డ్యాంలో 19వ నెంబర్ చైన్ లింక్ కట్ అయిన నేపథ్యంలో స్టాప్ గేట్ల నిర్మాణాన్ని వెంటనే ప్రారంభించి విజయవంతం చేసిన కార్మికులను అభినందించారు. జిల్లా ఇన్ఛార్జ్ మంత్రి జమీర్ అహ్మద్, ఎమ్మెల్యే గణేష్, వక్ఫ్ బోర్డు చైర్మన్ అన్వర్ భాషా, అర్బన్ డెవలప్మెంట్ అథారిటీ చైర్మన్ ఇమాం నియాజ్ సమక్షంలో తుంగభద్ర డ్యాం వద్ద స్టాప్ లాక్ గేట్ ఏర్పాటులో రాత్రింబగళ్లు పనిచేసిన 20 మంది కీలక కూలీలకు 50,000 రూపాయల చొప్పున నగదు బహుమతిని అందించి సన్మానం చేశారు. ಹೊಸಪೇಟೆಯವರೇ ಈ ರೀತಿ ಒಂದು ವ್ಯವಸ್ಥೆ ಮಾಡೋದು ಒಂದು ಹೆಮ್ಮೆ ಅನಿಸುತ್ತೆ. ಎರಡನೇದಾಗಿ ನಾನು ಈಗಾಗಲೇ ಮಾಹಿತಿ ಕೊಟ್ಟಿದ್ದೀನಿ. ಭಾಳಷ್ಟು ಜನ ಪತ್ರಕರ್ತರು ಕೇಳ್ತಾ ಇದ್ರು, ಸರ್ ನೀರು ಹೋಗಿಬಿಡುತ್ತೆ, ಅಷ್ಟು ಹೋಗುತ್ತೆ ಅಂತ. ನಮ್ಮ ಪ್ರಕಾರ 60 ಹೋಗುತ್ತೆ ಅಂತಿದ್ವಿ, 30 ಹೋಗಿದೆ. ನಿನ್ನೆ 70.2 ಇತ್ತು, ಇವತ್ತು 73 ಆಗಿದೆ. ದಿನ 3 TMC ನೀರು ಬರುತ್ತೆ. ಮಳೆ ಬರದೇ ಇದ್ರೂ ದಿನ 3 TMC ನೀರು ಬರುತ್ತೆ. ಇನ್ನೂ ಒಂದು ವಾರ ಒಳ್ಳೆ ಮಳೆಯಾಗೋ ನಿರೀಕ್ಷೆ ಇದೆ. ಬಾಳೆಹೊನ್ನೂರು ಕೊಪ್ಪದಲ್ಲಿ ಒಂದು ದಿನ 150 ಮಿಲಿಮೀಟರ್ ಮಳೆ ಆದರೆ 10 TMC ನೀರು ಬರುತ್ತೆ. ಒಂದು 3-4 ದಿನ ಮಳೆ ಆದರೆ ಎಷ್ಟು TMC ಬರುತ್ತೆ? 30 TMC ಬರುತ್ತೆ. ಇವತ್ತು ಎಷ್ಟಿದೆ? 73 ಇದೆ. ಇನ್ನು 30 TMC ಬಂದರೆ ಎಷ್ಟಾಯಿತು? ಮುಗಿತಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ಹೇಳೋಗಿದ್ದಾರೆ, ತುಂಬುತ್ತೆ ಮತ್ತು ನಾನೇ ಬಾಕಿನ ಇರ್ತೀನಿ. ಹಾಗಾಗಿ ಯಾರೂ ಕೂಡ ರೈತರಾಗಲಿ ಸಾರ್ವಜನಿಕರಾಗಲಿ ಆತಂಕ ಪಡಬಾರ್ದು. ನಮ್ಮೆಲ್ಲ ಗೌರವಾನ್ವಿತ ಕಾರ್ಮಿಕರು ಏನು ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ಅಭಿಮಾನ ಇರಲಿ, ಆತಂಕ ಬೇಡ. ಅವರೆಲ್ಲರಿಗೂ ಕೂಡ ಮಾನ್ಯ ಉಸ್ತುವಾರಿ ಸಚಿವರು ಒಂದು ಗೌರವ ಸೂಚನೆ ಮಾಡಲಿಕ್ಕೆ ಹೇಳಿದ್ದಾರೆ. ಅವರು ಇರಬೇಕಾಯಿತು. ಅವರ ಅನುಪಸ್ಥಿತಿಯಲ್ಲಿ ಮಾನ್ಯ ಶಾಸಕರಿಗೆ ಅದನ್ನು ಸೂಚನೆ ಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ಗೌರವ ಸೂಚನೆ ಸರ್ ಇರಲಿ. ಅನೇಕ ಮತ್ತು ಜಿಂದಾಲ್ ಅನೇಕ ಟೆಕ್ನಿಕಲ್ ಏನಿರೋದಿರಲ್ಲ, ನಿಜವಾಗ್ಲೂ ಭಾಳಷ್ಟು ಖುಷಿ ಆಗ್ತಿತ್ತು ಸರ್. ಇಡೀ 4 ಜಿಲ್ಲೆ ಇವತ್ತೇನು ಖುಷಿಯಾಗಿ ನೆಮ್ಮದಿಯಾಗಿ ಮಲಗಬೇಕಂದ್ರೆ ಅದು ನಿಮ್ಮ ಶ್ರಮ ಅಂತ ನಾನು ಭಾವಿಸ್ತೀನಿ. ಇಡೀ ಸಮಸ್ತ 4 ಜಿಲ್ಲೆ ಪರವಾಗಿ ನಿಮ್ಗೆ ಅಭಿನಂದನೆ ತಿಳಿಸೋಕೆ ಇಷ್ಟಪಡ್ತೀವಿ. ನಿಜವಾಗ್ಲಿ ನಾವು ಇಷ್ಟು ಬೇಗ ಆಗ್ತಿತ್ತಂತ ಯಾವತ್ತೂ ಕೂಡ ನಾವು ಅನ್ಕೊಂಡಲ್ಲ. ಯಾಕಂದರೆ ನಮಗೆ ರೈತರಿಗೆ ಧೈರ್ಯ ತುಂಬಲಿಕ್ಕೆ ನಾವು ಅನೇಕ ಬಾರಿ ಹೇಳ್ತಿದ್ವಿ ಆಗ್ತಿತ್ತು ಅಂತ. ಅವ್ರಿಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕಂದರೆ ರೈತರು ಒಂದು ಸತಿ ಹೇಳಿದ ಮೇಲೆ ಅದೇ ಮಾತು ಹಿಡಿತಾರೆ, ಇಲ್ಲ ಇವತ್ತು ಆಗ್ತಿತ್ತು ಆಗಿಲ್ಲ ಅಂತಂದು. ಇವತ್ತು ಅನೇಕ ಜನ ಫೋನ್ ಮಾಡಿ